ಚರ್ಮದ ಸಮಸ್ಯೆಗೆ ಬಂದಿರುವಂತವ್ರು ಸ್ಕಿನ್ ಡಿಸೀಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಈ ಸ್ಕಿನ್ ಡಿಸೀಸ್ನಲ್ಲಿ ಒಟ್ಟು ಎಲ್ಲ ಸೇರಿದ್ರೆ 36 ರೀತಿಯ ಚರ್ಮ ರೋಗಗಳಿವೆ. ಇಸುಬು, ಕಜ್ಜಿ, ತುರಿಕೆ, ಸೊರಿಯಾಸಿಸ್ಸು, ಒಣ ಇಸುಬು, ಹುರುಕು, ಹುಳಕಡ್ಡಿ ಎಲ್ಲ ಸೇರಿದರೆ 36 ಚರ್ಮ ರೋಗಗಳು ಇರ್ತವೆ. ಅದು ಯಾವುದೇ ಚರ್ಮ ರೋಗ ಇರಲಿ, ಯಾವುದೇ ವಯಸ್ಸಿನವ್ರು ಇರಲಿ, ಎಷ್ಟು ವರ್ಷದಿಂದ ಚರ್ಮ ರೋಗ ಇರೋರು ಇರಲಿ, ಮಕ್ಕಳಿರಲಿ, ದೊಡ್ಡವರು ಇರಲಿ, ಈಗಾಗಲೇ ಇಂಗ್ಲೀಷ್ ಔಷಧಿ ತಗೊಳ್ಳುವಂಥವ್ರು ಇರಲಿ, ಚರ್ಮ ರೋಗದ ಜೊತೆಗೆ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ದವ್ರು ಇರಲಿ, ಚರ್ಮ ರೋಗ ವಾಸಿ ಆಗಬೇಕಾತು ಅಂದರೆ, ಪರ್ಮನೆಂಟ್ ವಾಸಿ ಆಗಬೇಕು ಅಂತ ನಿಮ್ಗೆ ಅನಿಸಿದರೆ ಪಥ್ಯ ಮಾಡೋದು ಭಾಳ ಮುಖ್ಯ ಇದೆ. ಕಳ್ಕೋಬೇಕು ಅಂದ್ರೆ ನಾ ಹೇಳಿದ ಪಥ್ಯ ಮಾಡಬೇಕು, ಅದು ಹೋಗಿಬಿಡ್ಬೇಕು ನಮಗೆ. ಅಂದರೆ ನಾಳೆಯಿಂದನೇ ಬೆಳಿಗ್ಗೆ ಏನು ಅಡುಗೆ ಮಾಡ್ತೀವಿ ಅದರೊಳಗೆ ಕಲ್ಲು ಉಪ್ಪು ಹಾಕಿ ಅಡುಗೆ ಮಾಡಬೇಕು. ಸೈಂದ್ರ ಲವಣ ಅಂತಾರೆ. ಮಾಮೂಲಿ ಉಪ್ಪು ತಿನ್ನಬಾರ್ದಾಗಿತ್ತು, ಬಿಳೆ ಉಪ್ಪು ತಿನ್ನುವಂಗಿಲ್ಲ. ಕಲ್ಲು ಉಪ್ಪು ಸಿಗ್ತದೆ, ಅದನ್ನು ಪುಡಿ ಮಾಡಿ ಅದನ್ನು ಬಳಸ್ಬೇಕು. ಖಾರ ತಿನ್ಬೇಕು ಅನಿಸಿದ್ರೆ ಒಣ ಮೆಣಸಿನಕಾಯಿನೂ ತಿನ್ಬೋದು, ಅರ್ಧ ಕಾಳು ಮೆಣಸು ತಿನ್ಬೋದು. ಹುಳಿನ ನಿಂಬೆ ಹಣ್ಣಿಂದು ತಿನ್ಬೋದು, ನಿಂಬೆ ಹಣ್ಣಿಂದೇ ತಿನ್ಬೇಕು ಹುಳಿ. ಸಿಹಿ ಸಕ್ಕರೆ ಒಟ್ಟ ತಿನ್ನೋಂಗಿಲ್ಲ, ಚರ್ಮ ರೋಗ ಹೋಗುವವರೆಗೂ ಬೆಲ್ಲನೇ ತಿನ್ಬೇಕು, ಅದು ಆರ್ಗ್ಯಾನಿಕ್ ಬೆಲ್ಲನೇ ತಿನ್ಬೇಕು. ಅಡಿಗೆಗೆ ಹಾಕೋ ಎಣ್ಣೆನ ಗಾಣದ ಎಣ್ಣೆ ತಂದು ತಿನ್ಬೇಕು, ಗಾಣಕ್ಕೆ ಹೋಗಿ ಮಾಡಿಸ್ಕೊಬೇಕು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ತಿನ್ನೋದಾದ್ರೆ ದೇಸಿ ಹಸುವಿನ ತಿನ್ಬೋದು, ಇಲ್ಲಾಂದ್ರೆ ಆಡಿನ ತಿನ್ಬೇಕು. ಹೊರತು ಯಾವುದು ಕಂಪ್ನಿ ಹಾಲು ಬಳಸಬಾರ್ದು. ಆರಾಮಾಗುವರೆ ಹಸಿ ಕೊಬ್ಬರಿ ಹಾಲನ್ನು ತಿನ್ಬೋದು, ಕುಡಿಬೋದು. ಹಸಿ ಕೊಬ್ಬರಿ ಹಾಲು ತಯಾರು ಮಾಡಿ ಅರಿವೆಯಲ್ಲಿ ಹಿಂಡಿ ಕುಡಿಬೋದು. ಇದರ ಕೂಡ ಏನೇನು ಡ್ರೈ ಫ್ರೂಟ್ಸ್ ತಿನ್ಬೋದು, ತರಕಾರಿಗಳನ್ನು ತಿನ್ಬೋದು, ಮೊಳಕೆ ಕಾಳುಗಳನ್ನು ತಿನ್ಬೋದು, ಎಳೆನೀರು, ಕಬ್ಬಿನ ಹಾಲು, ಜ್ಯೂಸ್ ಕುಡಿಬೋದು, ಹಣ್ಣುಗಳನ್ನೆಲ್ಲ ತಿನ್ಬೋದು. ಜೋಳ, ಗೋಧಿ, ರಾಗಿ, ಸಿರಿಧಾನ್ಯಗಳು, ಧಾನ್ಯಗಳು ಎಲ್ಲವನ್ನು ತಿನ್ಬೋದು. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು, ಬೇಗ ಮಲ್ಕೊಂಡು ಬೇಗ ಇಳಬೇಕು, ವ್ಯಾಯಾಮ ಮಾಡಬೇಕು, ಬೆವರು ಬರಬೇಕು. ಇದನ್ನೆಲ್ಲ ಮಾಡಿ ತಿನ್ನಬಾರ್ದು ಯಾವುದು ಕಡ್ಲಿಬೇಳೆ, ಬದ್ನಿಕಾಯಿ, ಕುಂಬಳಕಾಯಿ, ಗೆಣಸು, ಆಲೂಗಡ್ಡೆ, ಅವರೆಕಾಳು ತಿನ್ನಬಾರ್ದು. ಬ್ರೆಡ್, ಬಿಸ್ಕಿಟು, ಐಸ್ ಕ್ರೀಮು, ಚಾಕ್ಲೇಟು, ಚಹಾ, ಕಾಫಿ, ಕೇಕ, ಕುರ್ಕುರೆ ಇಂಥ ತಿನ್ನಬಾರ್ದು. ಫ್ರಿಜ್ನಾಗ ಇಟ್ಟದ್ದು ಯಾವುದು ತಿನ್ನಬಾರ್ದು. ತಂಪು ಪಾನೀಯ ಯಾವುದು ಕುಡಿಬಾರ್ದು. ತಂಗಳದ್ದು ತಿನ್ನಬಾರ್ದು, ಫ್ರಿಜ್ನನ್ನು ತಿನ್ನಬಾರ್ದು, ಬೇಕರಿ ತಿನ್ನಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಅಂದರೆ ಮಾಂಸಾಹಾರ ಮತ್ತು ಚಟಾದಿಗಳನ್ನು ಮಾಡಬಾರ್ದು. ರಕ್ತದಲ್ಲಿ ಕಲ್ಮಶ ಇದ್ದರೆ ಯಾವುದೇ ಚರ್ಮ ರೋಗ ಬರ್ತದೆ. ಯಾವ ರಕ್ತ ಶುದ್ಧಿ ಆಗದೆ ಹೋದರೆ ಒಂದು ಚರ್ಮ ರೋಗ ಹೋಗಲ್ಲ. ಇದು ಚರ್ಮರೋಗಕ್ಕೆ ಸಂಬಂಧಪಟ್ಟಂಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ನಿಮ್ಮ ಇಂಜೆಕ್ಷನ್ನು ಗುಳಿಗೆ ಅದಾವ್ರಿ, ಬೇರೆ ಅದಾವು, ಚರ್ಮದ ಅದಾವ ಅಂದ್ರೆ ತೊಗೋಬೋದು. ಈ ಔಷಧಿ ಜೊತೆಗೆ ತೊಗೋಬೋದು, ಏನೂ ಅಭ್ಯಂತರ ಇಲ್ಲ. ನಿಮ್ಮ ಗುಣ ಆದಮೇಲೆ ಬಿಡ್ಬೇಕು. ಇನ್ನೇನು ಹಚ್ಬೇಕ್ರಿ ಈ ಚರ್ಮಕ್ಕೆ? ಬೆಸ್ಟ್ ಆರಾಮಾಗ್ಬೇಕನೋ, ಬೇಗ ಆರಾಮಾಗ್ಬೇಕನೋ, ಲೌಡ್ ಸರ ತಂದು ಅದನ್ನ ಎಲ್ಲ ಕಡೆ ತಿಕ್ಕೊಂಡು ಮಲ್ಕ ರಾತ್ರಿ ಬೆಳಿಗ್ಗೆ ತೊಗೊಂಡು. ಇಲ್ರಿ ಲೌಡ್ ಸರ ಇಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಆಕಳ ಸಗಣಿ ಇದ್ರೆ ಜವಾರಿ ಆಕಳದ್ದು ಅದನ್ನ ಗೋಮೂತ್ರದಾಗ ಕಲಿಸಿ ಹಚ್ಕೊಂಡು ಮಲ್ಕೋಬೇಕು ಬೆಳಿಗ್ಗೆ ತೊಗೊಂಡು. ಅದಿಲ್ಲ ಅಂದ್ರೆ ಹುತ್ತದ ಮಣ್ಣನ್ನು ಹಚ್ಕೋಬೇಕು. ಅದಿಲ್ಲ ಅಂದ್ರೆ ಬೇವಿನ ಎಲೆ, ಅರಶಿನ ಅರ್ದು ಹಚ್ಕೋಬೇಕು. ಏನ ಹಚ್ಕೊಳ್ಳಿ, ಬೆಳಿಗ್ಗೆ ತೊಳ್ಕೋಬೇಕು. ತೊಳ್ಕೊಳ್ಳೋವಾಗ ಯಾವುದೂ ಸೋಪ್ ಹಚ್ಚಬಾರ್ದು. ಕಡಲೆ ಹಿಟ್ಟು ಹಚ್ಚೆ ತೊಳ್ಕೋಬೇಕು, ಇಲ್ಲ ಅಕ್ಕಿ ಹಿಟ್ಟು ಹಚ್ಕೋಬೇಕು, ಇಲ್ಲ ಹೆಸರಿಟ್ಟು ಹಚ್ಕೋಬೇಕು. ಸಿಗೆ ಪುಡಿನೂ ಹಚ್ಕೋಬೇಕು. ಚರ್ಮ ರೋಗ ಹೋಗುವವರೆಗೆ 2 ಸಾರಿ ಜಳಕ ಮಾಡ್ಬೇಕು. ಪಾಲಿಸ್ಟರ್, ಟೆರ್ಕಾಟ್, ನೈಲಾನ್ ಬಟ್ಟೆ ಹಾಕೋಬಾರ್ದು. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು. ತಾಮ್ರದ ಹಂಡೆ ಒಳಗಿದ್ದರೆ ನೀರು ಕುಡಿಬೇಕು. ದಿನಕ್ಕೆ 2.5 ರಿಂದ 3 ಲೀಟರ್ ನೀರು ಕುಡಿಬೇಕು. ಅವು ಕಾಯಿ ಸಾರಿದ್ದೇ ನೀರು ಕುಡಿಬೇಕು. ಸ್ನಾನ ಮಾಡದೆ ಆಹಾರ ತಗೋಬಾರ್ದು. ವ್ಯಾಯಾಮ, ವಾಕಿಂಗು, ಯೋಗಾಸನ ಮಾಡಿದ್ರೆ ತುಂಬ ಒಳ್ಳೇದು. ಇನ್ನು ಔಷಧಿ ಏನು ಮಾಡ್ಬೇಕ್ರಿ? ಬೆಳಿಗ್ಗೆ ಹೇಳ್ರಿ, 1 ವಾಟೆ ನೀರು ಇಡ್ರಿ ಒಲಿ ಮೇಲೆ. ಒಂದು 15 ಅಥವಾ 20 ತುಳಸಿ ಎಲೆ ಹಾಕ್ರಿ. ಅರ್ಧದ್ರಾಗ 2 ಕಾಳು ಮೆಣಸು ಹಾಕ್ರಿ, ಸ್ವಲ್ಪ ಬೆಲ್ಲ ಹಾಕ್ರಿ, ಚಲೋ ಕುದಿಸ್ರಿ, ಸೋಸ್ಕೊಂಡು ಕುಡಿದು ಬಿಡ್ರಿ. ಬರೀ ಹೊಟ್ಟೆ, ಹಾಲು ಹಾಕ್ಬೇಡ್ರಿ ಬೆಳಿಗ್ಗೆ. ಮಧ್ಯಾಹ್ನ ಏನು ಮಾಡ್ಬೇಕ್ರಿ? ಊಟ ಮಾಡೋ ಮೊದಲು 1 ಎಳ್ನೀರು ತೊಗೊಂಬರ್ರಿ. ಆ ಭಾಳ ಇದ್ದು 1 ವಾಟೆ ತೊಗೊರಿ. ಅದ್ರಾಗ 1 ಚಮಚ ಜೇನುತುಪ್ಪ ಹಾಕ್ರಿ, 1 ಅರ್ಧ ನಿಂಬೆ ಹಣ್ಣು ಹಿಂಡ್ರಿ, 1-2-3 ಏಲಕ್ಕಿ ಪುಡಿ ಹಾಕ್ರಿ. ಅದನ್ನು ಮಧ್ಯಾಹ್ನ ಕುಡಿ. ಮಧ್ಯಾಹ್ನ ಔಷಧಿ
ರಾತ್ರಿ ಏನು ಔಷಧ, ಒಂದು ವಾಟಿ ನೀರು ತಗೋರಿ ಉಗುರು ಬೆಚ್ಚಿಂದು. ಅದ್ರಾಗ ಒಂದು 3 ಬೆರಳಿಗೆ ಬರುವಷ್ಟು ಅಂದ್ರೆ 1/4 ಸ್ಪೂನ್ ಅರಿಶಿನ ಹಾಕ್ರಿ, 1/4 ಸ್ಪೂನ್ ಜೀರಿಗೆ ಪುಡಿ ಹಾಕ್ರಿ, 1/4 ಸ್ಪೂನ್ ಮೆಣಸಿನ ಪುಡಿ ಹಾಕ್ರಿ, ಕಾಳು ಮೆಣಸಿನ ಪುಡಿ ಹಾಕ್ರಿ. ಅದ್ರೊಳಗಡೆ ಒಂದು ಅರ್ಧ ಚಮಚ ಜೇನುತುಪ್ಪ ಹಾಕ್ರಿ. ಚೆನ್ನಾಗಿ ಕಲಿಸಿ ರಾತ್ರಿ ಕುಡೀರಿ. ಊಟ ಮಾಡ್ಯಾರ ಮಾಡ್ರಿ, ಬಿಟ್ಟಾರ ಬಿಡ್ರಿ. ಆಮೇಲೆ ಇದು 3 ಹೊತ್ತು ತಗೊಳ್ಳೋ ಔಷಧ. ಇನ್ನೂ ಬೇಗ ಆರಾಮಾಗ್ಬೇಕನೋ ಒಂದು ದಿನಕ್ಕೊಮ್ಮೆ ಕರ್ಕಿ ರಸ ಮಾಡ್ಕೊಂಡು ಕುಡೀರಿ, ಇಲ್ಲ ಗೋಧಿ ಹುಲ್ಲಿನ ರಸ ಮಾಡ್ಕೊಂಡು ಕುಡೀರಿ, ಇಲ್ಲ ಗೋಧಿ ಹುಲ್ಲಿನ ಪುಡಿ ಸಿಗ್ತದೆ ಅದನ್ನ 1 ಚಮಚ ನೀರಾಗ ಹಾಕಿ ಕುಡೀರಿ. ಇನ್ನೂ ದೊಡ್ಡ ಆರಾಮಾಗ್ಬೇಕನೋ ದಿನಕ್ಕೆ ಒಂದಿಷ್ಟು ಮೊಳಕೆ ಬಂದದ ಕಾಳು ತಿನ್ರಿ. ಊಟದಾಗ ಒಮ್ಮೆ ವೆಜಿಟೇಬಲ್ ಸಾಲಡ್ ತಿನ್ರಿ, ಹಣ್ಣಿನ ಸಾಲಡ್ ತಿನ್ರಿ. ದಿನಕ್ಕೊಮ್ಮೆ ಎಳ್ನೀರು ಕುಡೀರಿ, ಕಬ್ಬಿನ ಹಾಲು ಕುಡೀರಿ, ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಐಸು ಸಕ್ಕರೆ ಹಾಕಬಾರ್ದು. ಇದು ಚರ್ಮ ರೋಗ ಬೇಗ ವಾಸಿ ಆಗುವಂತ ಫುಡ್ ಸಪ್ಲಿಮೆಂಟು ಟ್ರೀಟ್ಮೆಂಟ್ ಹೇಳಿದೀನಿ. ಮನೆ ಮದ್ದು ಚಿಕಿತ್ಸಾನು ಹೇಳಿ. ಇನ್ನೂ ಬೇಗ ಆರಾಮಾಗ್ಬೇಕ್ರಿ ನಮಗಂದ್ರ ನೋಡ್ರಿ, ದಿನ ಇದನ್ನ ಅರ್ಧ ಗಂಟೆ ಮುದ್ರೆ ಮಾಡಿ. ಅಪಾನ ಮುದ್ರಾ ಅಂದ್ರೆ ಏನು? ಕಲ್ಮಶವನ್ನ ಹೊರಗೆ ಹಾಕುವಂತ ಚಿಕಿತ್ಸೆ ಇದು. ದೇಹದ ಕಲ್ಮಶ ಹೊರಗೆ ಹಾಕ್ತದೆ. ಇದನ್ನ ಅರ್ಧ ಗಂಟೆ ಮಾಡ್ರಿ, ಇದನ್ನ ಅರ್ಧ ಗಂಟೆ ಮಾಡ್ರಿ. ಇದ್ರ ಹೆಸರು ಅಪಾನ ಮುದ್ರಾ, ಇದ್ರ ಹೆಸರು ವರ್ಣ ಮುದ್ರಾ. ಇನ್ನೊಂದು ಮುದ್ರೆ ಇದೆ ನೋಡ್ರಿ, ಇದ್ರ ಹೆಸರು ಕ್ಷೇಪನ ಮುದ್ರಾ. ಕ್ಷೇಪನ ಮುದ್ರಾ 10 ನಿಮಿಷ ಮಾಡ್ರಿ ದಿನಕ್ಕೆ. ಎಡಗೈ ಹೆಬ್ಬೆರಳು ಮ್ಯಾಲೆ. ಇದ್ರ ಹೆಸರು ಕ್ಷೇಪನ ಮುದ್ರಾ. ಇಷ್ಟೇ ಮಾಡ್ರಿ, ನೀವು ಕರೆಕ್ಟಾಗಿ ಮಾಡ್ರಿ, ಒಟ್ಟ ತಪ್ಪು ಮಾಡಬೇಡ್ರಿ. 3 ತಿಂಗಳಾಗಿಂದ ನನ್ನ ಹತ್ರ ಬರ್ರಿ. ನಾವೆಲ್ಲ ಸರಿಗೆ ಮಾಡೀವ್ರಿ, ಹೋಗೇ ಇಲ್ಲ ಅಂತಂದ್ರೆ ನಾ ಮತ್ತೆ ಅದಕ್ಕೆ ಏನು ಜೋಡಿಸ್ಬೇಕು ಜೋಡಿಸ್ತೀನಿ. ನೀವು ಹೋಗೇ ಇಲ್ಲ ಅಂದ್ರೆ ಔಷಧ ಮಾಡಿದ್ರು ಹೋಗಿಲ್ಲ ಅಂದ್ರೆ ನಾ ಔಷಧಿ ಕೊಡೋದ ಬಿಟ್ರು. ಅಷ್ಟು ಗ್ಯಾರಂಟಿ ಕೊಟ್ಟು. ಸಿಟ್ಟು ಮಾಡ್ಕೋಬೇಡ್ರಿ, ಮಾನಸಿಕ ಮಾಡ್ಕೋಬೇಡ್ರಿ, ಭಯಗೊಳ್ಬೇಡ್ರಿ. ಚರ್ಮ ರೋಗನ ಹೇಳ್ಕೊಳಕ್ಕೆ ಅಸಹ್ಯ ಪಟ್ಕೋಬೇಡ್ರಿ. ಅಪರಾಧ ಅಲ್ಲದು, ದೇಹಕ್ಕೆ ಬಂದಿರ್ತದೆ. ಮನಸ್ಸು ಶಾಂತವಾಗಿ ಇಟ್ಕೊರಿ. ವಾಕಿಂಗ್ ಮಾಡಿರಿ, ಯೋಗಾಸನ ಮಾಡಿರಿ, ವ್ಯಾಯಾಮ ಮಾಡಿರಿ, ಕೆಲ್ಸಕ್ಕೆ ಹೋಗ್ರಿ. ಬೆವರು ಬರಬೇಕು. ಪಾಲಿಸ್ಟರ್, ಟೆರ್ಕಾಟ್, ನೈಲಾನ್ ಬಟ್ಟೆ ಹಾಕೋಬೇಡ್ರಿ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು. ಫ್ರಿಜ್ನ ತಿನ್ನಬಾರ್ದು. ಇಷ್ಟೇ ಮಾಡಿದ್ರೆ ಆಟೋಮೆಟಿಕ್ ರಕ್ತ ಶುದ್ಧಿ ಆಗುತ್ತೆ. ರಕ್ತ ಶುದ್ಧಿ ಆದ್ರೆ ಚರ್ಮ ರೋಗ ಇರಂಗಿಲ್ಲ. ಈ ವಿಡಿಯೋ ಆಗಲೇ ಇದೆ ಮೊಬೈಲ್ನಾಗ. ಚರ್ಮ ರೋಗದ ಮನೆ ಮದ್ದು ಇದೆ, ನಮ್ದು ಪುಸ್ತಕದಲ್ಲೂ ಇದೆ. ಎಲ್ಲರಿಗೂ ಮಾಡ್ಕೊಳಕ್ ಆಗಲ್ಲ ಅಂತೇಳಿ ಔಷಧಿ ಕೊಡ್ತಿದ್ವಿ. ಈಗ ಅದ್ರ ಬಗ್ಗೆ ಹೀಗೆ ಹೇಳಿದ್ದಕ್ಕೆ ನಿಲ್ಸಿದೀವಿ. ನಮ್ಮ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾವು ಮಾಡೋದು, ಅಲ್ಲಿವರೆಗೂ ಮಾಡೋದು. ಅನ್ಯಥಾ ಭಾವಿಸ್ಕೋಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ, ಬೇಗ ವಾಸಿ ಆಗುತ್ತೆ. ವಿಡಿಯೋ ಮುಗಿದಿದೆ. ಎಲ್ಲರಿಗೂ ನಮಸ್ಕಾರ.